वीराय राघवेन्द्राय सत्यधर्मरताय च। ನಮಸ್ಕಾರ. ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಗುರುವಾರ ಅಂದ ತಕ್ಷಣ ನಮಗೆ ಮೊದಲನೇದಾಗಿ ನೆನಪು ಬರೋದು ಗುರುರಾಯರು. ಯಾಕೆಂದರೆ ಪ್ರತಿ ಗುರುವಾರವೂ ಸಹ ಒಂದಷ್ಟು ಸಂಕಲ್ಪಗಳ ಜೊತೆಗೆ ಗುರುರಾಯರನ್ನ ಪೂಜೆ ಮಾಡಿ ಗುರುರಾಯರನ್ನ ಒಲಿಸ್ಕೊಳ್ಳೋದಕ್ಕೆ ಸಾಕಷ್ಟು ಭಕ್ತಿ ಮಾರ್ಗಗಳು ನಮಗೆ ಗುರುವಾರ ಕಂಡುಬರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ನಾವು ಗುರುರಾಯರನ್ನ ಯಾಕೆ ಪೂಜೆ ಮಾಡ್ತೀವಿ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಈ ಗುರುವಾರ ಅನ್ನೋವಂಥದ್ದು ಗುರುರಾಯರ ಹೆಸರಲ್ಲೇ ಸೇರ್ಪಡೆ ಆಗಿರುವಂತಹ ಒಂದು ದಿನ ಅಂತಾನೆ ಹೇಳ್ಬೋದು. ಅದರಲ್ಲೂ ಇವತ್ತು ಗುರುರಾಯರ ಒಂದಷ್ಟು ಮಹಾತ್ಮೆಯ ಜೊತೆಗೆ ಸಂತಾನ ಭಾಗ್ಯದಲ್ಲಿ ಒಂದಷ್ಟು ಏರುಪೇರುಗಳಾಗ್ತಾ ಇರುತ್ತೆ. ಸಾಕಷ್ಟು ಜನರಿಗೆ ಮಕ್ಕಳೇ ಆಗಿರೋದಿಲ್ಲ. ಸಾಕಷ್ಟು ವರ್ಷದಿಂದ ಮದುವೆ ಆಗಿ ಮಕ್ಕಳಿಗೋಸ್ಕರ ಪರಿತಪಿಸ್ತಾ ಇರ್ತೀರ. ಆದರೂ ಸಹ ಸಾಕಷ್ಟು ವರ್ಷ ಆದ್ರೂ ಮಕ್ಕಳಾಗಿರಲ್ಲ. ಅಂಥವ್ರಿಗೆ ಇವತ್ತು ಯಾವೆಲ್ಲ ರೀತಿಯಲ್ಲಿ ಪೂಜೆ ಮಾಡಬೇಕು, ಯಾವೆಲ್ಲ ರೀತಿಯಲ್ಲಿ ವ್ರತ ಮಾಡಬೇಕು, ಇನ್ನು ಅದಕ್ಕೆ ಮುಖ್ಯವಾದಂತಹ ಮೂಲ ಕಾರಣ ಏನು ಅನ್ನೋದನ್ನ ತಿಳಿಸ್ಕೊಡೋಕೆ ನಮ್ಮ ಕಾರ್ಯಕ್ರಮದಲ್ಲಿ ಎಂದಿನಂತೆ ಗುರುರಾಯರ ಪರಮ ಭಕ್ತಿ ಆಗಿರುವಂತಹ ಶ್ರೀ ರಾಘವೇಂದ್ರ ಗುರುಮಾತಾಜಿ ಅವರಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವೇ ಶರಣಂ. ನಮಸ್ಕಾರಮ್ಮ. ಎಲ್ರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುವೇ ಗುರು ತಂದೆಯೇ ನಮೋ ನಮೋಸ್ತುತೆ. ಇವತ್ತು ಹೇಳಬೇಕು ಅಂದರೆ ಗುರುವಾರ ದಿವಸ ಭಗವಂತನ ಎಷ್ಟು ಬೇಡ್ಕೊಂಡ್ರೂ ಸಾಲಲ್ಲ. ಮಂತ್ರಾಲಯ ವಾಸ ಜಗದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿಗೆ ಎಷ್ಟು ಕೋಟಿ ನಾವು ನಮಸ್ಕಾರ ಹೇಳಿದ್ರೂ ಸಾಲಲ್ಲ. ಮಹಾನುಭಾವನ ಅವತಾರ ಮಹಾಪುರುಷನ ಎಷ್ಟೇ ನೀವು ಪೂಜೆ ಮಾಡಿ ಸಾಲದು, ಎಷ್ಟೇ ನೀವು ಪ್ರಾರ್ಥನೆ ಮಾಡಿ ಸಾಲದು. ಕಾರಣ ಏನು ಅಂತಂದರೆ ಅಷ್ಟು ಅದ್ಭುತ ಅವ್ರ ಮಂತ್ರದಲ್ಲೂ. ಅದೇ ರೀತಿ ಅವ್ರನ್ನ ಪ್ರಾರ್ಥನೆ ಮಾಡ್ತಾ ಏನು ನಮಗೆ ಚೇಂಜ್ ಆಗುತ್ತೆ ಅಂತಂದರೆ ನೋಡಿ, 5 ಗಂಟೆಗೆ ಎದ್ದು ಒಂದು 4:15 ಎದ್ದೊಳ್ಬೇಕು. ಆದ್ರೂ 5 ಗಂಟೆ ಒಳಗಡೆ ಎದ್ದು ಆ ಭಗವಂತನ ಪೂಜೆ ಮಾಡೋ ಅಂಥ ಸಮಯದಲ್ಲಿ ನಮ್ಮ ಮನಸ್ಸೆಲ್ಲ ಎಷ್ಟು ತಂಪಾಗಿರುತ್ತೆ ಗೊತ್ತಾ. ನಮ್ಮ ಮನಸ್ಸೆಲ್ಲ ಅಷ್ಟು ಕೂಲಾಗೂ ಇರುತ್ತೆ. ಬೇಕಾದಷ್ಟು ಕಷ್ಟಗಳನ್ನ ನಾವು ತಲೆಯಲ್ಲಿ ಇಟ್ಕೊಂಡಿರ್ತೀವಿ, ಅದೆಲ್ಲನೂ ಪರಿಹಾರ ಆಗ್ತಾ ಇರುತ್ತೆ. ಹಾಗಾಗಿ ಆ ಮಹಾನುಭಾವನ ಆಶೀರ್ವಾದ, ಅವತಾರ ಮಹಾಪುರುಷ ಗುರು ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಸದಾಕಾಲ ಎಲ್ಲ ಜೀವರಾಶಿಯಲ್ಲೂ ಇರಬೇಕು. ಅದೇ ರೀತಿ ಒಂದೊಂದು ಎಷ್ಟೋ ಸಮಯಗಳನ್ನ ನಾವು ಸಮಸ್ಯೆಗಳನ್ನ ತಲೆಯಲ್ಲಿ ಇಟ್ಕೊಂಡು ಬರ್ತಾನೇ ಇದ್ದೀವಿ. ಅದನ್ನೆಲ್ಲ ಹೊರಗಡೆ ಇಡಬೇಕು ನಾವು ಅಂತಂದರೆ ಆ ಭಗವಂತನ ರಾಘವೇಂದ್ರ ಸ್ವಾಮಿನ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಿ ಸತ್ಯ ಧರ್ಮದಿಂದ ಅವ್ರನ್ನ ಪ್ರಾರ್ಥನೆ ಮಾಡಿ ಖಂಡಿತವಾಗ್ಲೂ ಸರಿ ಆ ಭಗವಂತನ ಆಶೀರ್ವಾದ ಸದಾಕಾಲ ಸಿಗುತ್ತೆ. ಅದೇ ರೀತಿ ಮಂತ್ರಾಲಯಕ್ಕೆ ಹೋಗಿರೋ ಅಂಥವ್ರು, ಅಲ್ಲಿರೋ ಅಂಥವ್ರು, ಹೋಗಬೇಕು ಅಂದ್ಕೊಳ್ಳೋವಂಥವ್ರು ಸರಿ ಅಲ್ಲಿ ಭಗವಂತನ ಸೇವೆ ಮಾಡಿ ಖಂಡಿತವಾಗ್ಲೂ ನಂದಾದೀಪ ಹಚ್ಚಿ ಸಂಕಲ್ಪ ಪೂಜೆ ಮಾಡಿಸಿ, ಅದೇ ರೀತಿ ಗಜ ಪೂಜೆ ಮಾಡಿಸಿ, ಅದೇ ರೀತಿ ಗೋಶಾಲೆಗೆ ಹೋಗಿ ಗೋಶಾಲದಲ್ಲೂ ಮಾಡಿ, ಈ ಥರ ನಾನಾ ಪೂಜೆಗಳನ್ನಲ್ಲಿ ನಡೀತಾನೇ ಇರುತ್ತೆ. ಅಲ್ಲಿ ಇವತ್ತಂತೂ ಕೇಳಲೇಬೇಡಿ, ಅಷ್ಟು ವಿಜೃಂಭಣೆಯಿಂದ ಭಗವಂತನಿಗೆ ಅಭಿಷೇಕ ಆಗಲಿ. ಭಕ್ತ ಪ್ರಹ್ಲಾದ ಸ್ವಾಮಿ ಪೂಜೆ ಆಗಿರಲಿ, ಮತ್ತು ಕನಕ ಮಹೋತ್ಸವ, ಕನಕ ಮಹಾಪೂಜೆ, ಆಮೇಲೆ ಸರ್ವಸೇವೆ, ಈ ಥರ ನಾನಾ ವಿಜೃಂಭಣೆಯಿಂದ ಪೂಜೆಗಳು ನಡೀತಾ ಇರುತ್ತೆ. ಸತ್ಯನಾರಾಯಣ ಪೂಜೆ, ಈ ಥರ ಎಲ್ಲ ಕಡೆಗೂ ಪೂಜೆ ಆಗ್ತಾ ಇರುತ್ತೆ. ಅದರಲ್ಲೂ ನೋಡಿ ವಾದೀಂದ್ರ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕೆಂದರೆ ರಾಘವೇಂದ್ರ ಸ್ವಾಮಿಯ ಮೊಮ್ಮಗ ಅವರು. ಹಾಗಾಗಿ ಅವ್ರು ಹೇಳೋ ಅಂಥದ್ದೆಲ್ಲನೂ ರಾಘವೇಂದ್ರ ಸ್ವಾಮಿ ಪರಿಪಾಲನೆ ಮಾಡಿಕೊಟ್ಬಿಡ್ತಾರೆ ನಮಗೆ. ರಾಘವೇಂದ್ರ ಸ್ವಾಮಿ ಹತ್ರ ಹೋಗಿ ನಾವು ನಿಂತ್ಕೊಳ್ಳೋ ಅಷ್ಟರಲ್ಲಿ ವಾದೀಂದ್ರ ಸ್ವಾಮಿ ಹತ್ರ ಒಂದು ಉತ್ತರ ಹಾಕ್ಬೇಕು ನಾವು. ಏನು ಅಂತ, ಸ್ವಾಮಿ ನಾನು ಬಂದಿದ್ದೀನಿ ಗುರುಗಳ ದರ್ಶನ ಮಾಡೋಕ್ಕೋಸ್ಕರ, ಅವರಿಂದ ನನಗೆ ಎಲ್ಲ ಭಾಗ್ಯನೂ ಸರ್ವನೂ ಸಿದ್ಧಿ ಆಗಬೇಕು. ನಾನೇನು ಅಂದ್ಕೊಂಡಿದ್ದೀನೋ ಎಲ್ಲ ಒಳ್ಳೆ ಕಾರ್ಯಗಳು ಪಾಸಿಟಿವ್ನೆಸ್ ಆಗಿರೋ ಅಂಥದ್ದು ಎಲ್ಲನೂ ಸರ್ವಸಿದ್ಧಿಯಿಂದ ನನಗೆ ಸಕ್ಸಸ್ ಆಗಬೇಕು ಅಂತ ಹೇಳ್ಕೊತ ಬಂದರೆ ಆಗ ವಾದೀಂದ್ರ ಸ್ವಾಮಿ ಗುರುರಾಯರಲ್ಲಿ ಬೇಡಿಕೆ ಇಡ್ತಾರಂತೆ. ನೋಡಿ ಹೆಂಗಿದೆ ಅಲ್ಲಿರೋ ಅಂಥ ಕನೆಕ್ಷನ್ನು. ಒಂದು ಕರೆ ಇದೆ, ಅದನ್ನು ಖಂಡಿತ. ಓಕೆ. ಹಲೋ 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 ನಮಸ್ತೆ. ಹಲೋ ಕೇಳಿಸ್ತಾ ಇದೆಯಾ? ಹಲೋ ನಮಸ್ತೆ. ಹಲೋ. ಒಂದಷ್ಟು ತಾಂತ್ರಿಕ ದೋಷದಿಂದ ಕರೆ ಕಟ್ಟಾಗಿದೆ ಅನ್ಸುತ್ತೆ ಅಮ್ಮ. ಮತ್ತೆ ಕರೆ ಮಾಡಿದ್ರೆ ನಾವು ಮತ್ತೆ ತಗೊಳ್ಳೋಣ. ವೀಕ್ಷಕರೇ, ಪ್ರತಿಯೊಂದು ಕಷ್ಟಗಳು, ಪ್ರತಿಯೊಂದು ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿ ಬಂದೇ ಬರ್ತಾ ಇರ್ತವೆ. ಅದೇ ರೀತಿಯಾಗಿ ಶಿಕ್ಷಣ, ಉದ್ಯೋಗ, ದಾಂಪತ್ಯ ಕಲಹ, ಈ ರೀತಿ ನಾನಾ ರೀತಿಯ ಒಂದಷ್ಟು ಸಂಕಷ್ಟಗಳು ನಮ್ಮನ್ನ ಬಾಧಿಸ್ತಾ ಇರ್ತವೆ. ಅಂತಹ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ 9743554266 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಖಂಡಿತ. ಹಲೋ 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 ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು?
ನಾವಿಲ್ಲಿ ಚಿಕ್ಕನಹಳ್ಳಿ, ಸರ್ ನಿಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ತುಮಕೂರು ಜಿಲ್ಲೆ ತುಮಕೂರಿಂದನಾ? ಚಿಕ್ಕನಹಳ್ಳಿ ತಾಲೂಕು ರಾಮಪುರ ಮೇಡಮ್. ಸರ್ ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿಲ್ಲ, ಒಂದು ಸ್ವಲ್ಪ ಕ್ಲಿಯರಾಗಿ ಮಾತಾಡ್ಬೋದಾ? ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸ್ವಲ್ಪ ಜೋರ ಮಾತಾಡಿ ಮೇಡಮ್, ಕೇಳೋದು ನನಗೆ. ಸರ್ ಇವಾಗ ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಇಲ್ಲಿ ತುಮಕೂರು ಜಿಲ್ಲೆ ಚಿಕ್ಕನಹಳ್ಳಿ ತಾಲೂಕು ದೊಡ್ಡರಾಮಪುರ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಹುಡುಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್, ನನ್ನ ಮಗನ ಬಗ್ಗೆ. ನಿಮ್ಮ ಪ್ರಶ್ನೆ ಏನು ಸರ್? ನಿಮ್ಮ ಮಗನ ಬಗ್ಗೆ ಯಾವ ಪ್ರಶ್ನೆ ಕೇಳಬೇಕಿತ್ತು? ಅವನು ಮದುವೆ ಆಗಿಲ್ಲ. ಓಕೆ, ಅವ್ರು ನಿಮ್ಮ ಪಕ್ಕ ಇದ್ದಾರಾ? ಹಾ, ಅವರು ನಿಮ್ಮ ಜೊತೆ ಇದ್ದಾರಾ ಇವಾಗ? ಅದೇ. ಅವ್ರ ಕೈಲಿ ಫೋನ್ ಕೊಡ್ಬೋದಾ? ಕೊಡಲ್ಲ. ಹಲೋ ಅವ್ರ ಕೈಗೆ ಫೋನ್ ಕೊಡಿ ಸ್ವಲ್ಪ. ಒಳಗ್ತಾ ಇದೆ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಗೋವಿಂದರಾಜ್ ಅಂತ. ಗೋವಿಂದರಾಜು. ಓಕೆ, ಗುರುಮಾತಾ ಇದ್ದಾರೆ, ಮಾತಾಡಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಗುರುವೇ ಶರಣಂ. ಹೇಳಿ ಮೇಡಮ್, ನನ್ನ ಹೆಸರು ಗೋವಿಂದರಾಜ್ ಅಂತ. ಓಕೆ, ಏನು ವಿಷಯ ಹೇಳಿ. ಹಲೋ ಹಲೋ, ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಮೇಡಮ್, ಕೇಳಿಸ್ತಾ ಇದೆ. ಹಾಂ, ನೀವು ಹೇಳಿ, ಏನು ವಿಷಯ ಕೇಳೋಕ್ಕೋಸ್ಕರ ಫೋನ್ ಮಾಡಿದ್ದೀರಾ? ಮೇಡಮ್, ನನ್ನ ಮದುವೆ ಬಗ್ಗೆ ಕೇಳಬೇಕಾಯ್ತು ಮೇಡಮ್, ಅದಕ್ಕೆ ಫೋನ್ ಮಾಡಿದ್ವಿ. ಅದೇ ಅದೇ, ಏನು ವಿಷಯ ಅನ್ನೋದು ಹೇಳಿ ನೀವು. ನಾನು ಕೇಳಿಸ್ತಿಲ್ಲ. ಮದುವೆ ಬಗ್ಗೆ ಕೇಳಬೇಕಾ? ಹೌದು ಮೇಡಮ್. ಓಕೆ, ಎಷ್ಟು ವರ್ಷದಿಂದ ನೀವು ಇವಾಗ ಹೆಣ್ಣು ನೋಡ್ತಾ ಇದ್ದೀರಾ ಅಥವಾ ಹೆಣ್ಣು ನೋಡ್ತಾ ಇಲ್ವಾ, ಏನು ವಿಷಯ ಅನ್ನೋದು ಹೇಳಿ, ನಾನು ಹೇಳ್ತೀನಿ. ಮೇಡಮ್, ಒಂದೊಂದು 2 ವರ್ಷದಿಂದ ನೋಡ್ತಾ ಇದ್ದೀವಿ ಮೇಡಮ್, ಅಲ್ಲೇ 3-4 ವರ್ಷದಿಂದಲೂ ಸೆಟ್ ಆಗ್ತಾ ಇಲ್ಲ. ಇಲ್ಲ ಮೇಡಮ್, ಸೆಟ್ ಆಗ್ತಾ ಇಲ್ಲ. ಯಾವುದಾದ್ರೂ ನಿಶ್ಚಿತಾರ್ಥವರೆಗೂ ಹೋಗ್ಬಿಟ್ಟು ನಿಂತಿರೋದುಂಡಾ? ಇಲ್ಲ ಮೇಡಮ್, ಆ ರೀತಿ ಏನಿಲ್ಲ. ಹಾಂ, ಸರಿ. ನಿಮಗೆ ಇರೋ ಅಂಥದ್ದು ಪ್ರಶ್ನೆ ಬೇರೆ ಯಾವುದೂ ಇಲ್ಲ. ನಿಮಗಿರೋ ಅಂಥ ದೋಷನೂ ಸರಿಪಡಿಸ್ಕೋಬೇಕು. ಕಾರಣ ಏನು ಅಂತಂದರೆ, ಮದುವೆಗೋಸ್ಕರನೇ ದೋಷಗಳು ಬಂದೇ ಬರ್ತವೆ. ಯಾಕೆಂತಂದರೆ ನಿಮಗೆ ಏಜಾಗಲಿ ಅಥವಾ ಮನೇಲಿರೋ ಅಂಥ ಮನೆ ದೇವ್ರನ್ನ ಪೂಜೆ ಮಾಡ್ದಿರ ಇರೋ ಅಂಥದ್ದಾಗಲಿ ಅಥವಾ ಪಿತೃದೋಷ ಆಗಲಿ, ಈ ಥರ ದೋಷಗಳು ಬಂದಾಗ ಖಂಡಿತ ನಿಮಗೆ ಮದುವೆ ನಿಧಾನ ಆದೇ ಆಗುತ್ತೆ. ನಿಮಗಿರೋ ಅಂಥ ದೋಷ ನೋಡಿ, ದೃಷ್ಟಿಕೋನದಲ್ಲಿ ದೋಷ ಇದೆ, ದೃಷ್ಟಿ ದೋಷದಲ್ಲಿ ಸರಿಪಡಿಸ್ಕೊಂಡ್ರೆ ಅದು ಸರಿಯಾಗುತ್ತೆ. ಹೇಗೆ ಅಂತ ಅಂದರೆ, ನೀವು ನಮ್ಮ ಹತ್ರ ಬರ್ಬೋದು ಅಥವಾ ಬರೋಕ್ಕಾಗಲಿಲ್ಲ, ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು, ನಾವು ಮಾಡಿಕೊಡ್ತೀವಿ. ಬರೋಕ್ಕಾಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ಅದಕ್ಕೆ ಹತ್ರ ಇರೋ ಅಂಥ ದೇವಿ ದೇವಸ್ಥಾನದಲ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ನೀವು ಅದು ಪೂಜೆನ ಮಾಡಿಸಿದ್ರ ಅಂದರೆ ಖಂಡಿತ ಅದು ಸಕ್ಸಸ್ ಆಗುತ್ತೆ. ಆದರೆ ದೋಷನ ಸರಿಪಡಿಸ್ಕೋಬೇಕು. ಏನು ದೋಷ ಅಂತ ಅಂದರೆ, ನಿಮಗೆ ಲೈಟಾಗಿ ಇದು ಏನು ಹೇಳೋದು, ಸರ್ಪದೋಷ ಇದೆ. ಲೈಟಾಗಿ ನಾಗಸರ್ಪದೋಷ ಅಂತ ಹೇಳ್ತೀವಲ್ವರ, ಆ ಥರ ದೋಷ ಇದೆ. ರಾಹುಕೇತು ಬೇರೆ, ಸರ್ಪದೋಷ ಬೇರೆ. ಅದನ್ನು ನೀವು ಸುಬ್ರಹ್ಮಣ್ಯದಲ್ಲಿ ಹೋಗಿ ಸರಿಪಡಿಸಿದ್ರೆ ಖಂಡಿತವಾಗ್ಲೂ ಆದಷ್ಟು ಬೇಗ ಮ್ಯಾರೇಜ್ ಮುಗಿಯುತ್ತೆ. ಸರ್ಪದೋಷ ಇದೆ, ನೀವು ಅದನ್ನು ಮುಗಿಸ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ಹೇಳಿದ್ದಾರೆ, ನಿಮಗೆ ಜ್ಯೋತಿಷ್ಯದಲ್ಲೂ ಸಹ ಹೇಳಿದ್ದಾರೆ, ಅದನ್ನು ಸರಿಪಡಿಸ್ಕೊಳ್ಳಿ ಖಂಡಿತ. ಹಾಂ, ಮಾಡಿಸ್ಕೊಳ್ಳಿ ನೀವು, ಒಳ್ಳೆಯದಾಗುತ್ತೆ. ನೋಡಿ, ಸರ್ಪದೋಷ ಅನ್ನೋಂಥದ್ದಲ್ಲಿ ನಾಗದೋಷ ಇರುತ್ತೆ, ಸರ್ಪದೋಷ ಇರುತ್ತೆ, ರಾಹುಕೇತು ದೋಷ ಇರುತ್ತೆ. ಇದರಲ್ಲಿ 4 ವಿಧವಾಗಿ ಬರುತ್ತೆ. ದೋಷದಲ್ಲೇ ಸರ್ಪದೋಷ ಅನ್ನೋಂಥ ವಿಷಯದಲ್ಲೇ 4 ದೋಷ ಬರುತ್ತೆ ಸೇರಿ. ನಾಗದೋಷ ಮಾತ್ರ ಇರುತ್ತೆ. ನಾಗದೋಷ ಅಂದರೆ ಏನು? ಯಾವುದೋ ಒಂದು ಜನ್ಮದಲ್ಲಿ, ಇಲ್ಲ ಅಂತಂದರೆ ಇವಾಗಲೂ ಸಹ ಹಾವಿನ ಸಾಯಿಸಿರೋ ಅಂಥದ್ದು, ಅವರು ಅದು ಮಾಡಿದ್ದಾರೆ, ಅವನ್ನ ಸಾಯಿಸಿರೋ ಅಂಥದ್ದು. ಇಲ್ಲ ಅಂತಂದರೆ ತಗೊಂಡೋಗಿ ಎಲ್ಲೋ ಒಂದು ಜಾಗದಲ್ಲಿ ಒಂದು ಪೇಪರಲ್ಲಿ ಕಟ್ಟಿ ಬಿಸಾಕೋ ಅಂಥದ್ದು. ಈ ಥರ ಎಲ್ಲ ಮಾಡಿದ್ರೂ ಸಹ ಅದು ಉಸಿರು ಕಟ್ಟಿ ಪ್ರಾಣ ಬಿಟ್ಟಿರುವಾಗ ಏನಾಗುತ್ತೆ, ಅದು ಶಾಪದಲ್ಲಿ ಹೋಗುತ್ತೆ. ಅವ್ರಿಗಿರೋ ಅಂಥದ್ದು ದೋಷ ಮಾತ್ರನೇ. ಅದು ಪರಿಹಾರ ಮಾಡಿದ್ರು ಅಂದರೆ ಅದು ಸಾಯಿಸಿಲ್ವಾ ಅನ್ನೋದು ಬೇರೆ ವಿಷಯ. ಆದರೆ ನಾಗರಾವ್ನ ಯಾರಾದರೂ ಏನಾದರೂ ಚೇಷ್ಟೆ ಮಾಡಿದ್ದೇ ಸತ್ಯ ಆದರೆ ಖಂಡಿತವಾಗ್ಲೂ ಅದು ಶಾಪ ಬಿಡುತ್ತೆ. ಅದರಿಂದ ಮುಕ್ತಿ ಹೊಂದಬೇಕು ಅಂದರೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಖಂಡಿತ ಹೋಗಲೇಬೇಕು, ಅಥವಾ ಘಾಟಿ ಸುಬ್ರಹ್ಮಣ್ಯಗಾದರೂ ಹೋಗಲೇಬೇಕು. ಹೋಗೋಂಥ ಸಮಯದಲ್ಲಿ ಅವರು ಆಶ್ಲೇಷ ಪೂಜೆ ಇತ್ತು ಅಂತ ಅಂದರೆ ಮಾಡ್ಬೋದು.
ಹಾಗಾಗಿ ಮಾಡೋಕ್ಕಾಗಲಿಲ್ಲ ಅಂತ ಅನ್ನೋರು ಅಭಿಷೇಕ ಕೊಟ್ಟು ಆದಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಕೊಟ್ಬಿಟ್ಟು ಸಂಕಲ್ಪ ಮಾಡ್ಕೊಂಡು ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಅದು ಬೆಳ್ಳಿಲೇ ನೀವು ನಾಗರನ್ನ ದಾನ ಮಾಡೋ ಅಂಥದ್ದು. ಇವಾಗ ಫೋನ್ ಮಾಡಿರೋರಿಗೆ ಹೇಳ್ತಾ ಇದ್ದೀನಿ, ಬೆಳ್ಳಿನ ದಾನ ಮಾಡಿದ್ರೆ ನೀವು ಬೆಳ್ಳಿಲಿರೋ ಅಂಥ ನಾಗರನ್ನ ದಾನ ಮಾಡಬೇಕು. ಅದನ್ನು 3 ತಲೆ ಇರೋ ಅಂಥ ಬೆಳ್ಳಿ ಇದರಲ್ಲಿ ನಾಗರನ್ನ ತೊಗೊಂಡೋಗಿ ನೀವು ದಾನ ಮಾಡಿದ್ರೆ ದೇವಸ್ಥಾನಕ್ಕೆ ಖಂಡಿತ ಅದು ಪರಿಹಾರ ಆಗುತ್ತೆ. ನೀವು ಮದುವೆ ಆಟೋಮೆಟಿಕ್ಕಾಗಿ ಹೆಣ್ಣು ಸಿಗೋಂಥ ಸಮಯ ಖಂಡಿತ ಕೈಗೂಡುತ್ತೆ. ಅದನ್ನು ನೀವು ಮಾಡಿ ಒಳ್ಳೆಯದಾಗುತ್ತೆ. ಗುರುವೇ ಶರಣಂ. ಸರ್ಪದೋಷ ಅನ್ನೋಂಥದ್ದೇನು? ಸರ್ಪ ಅಂತ ಅಂದರೆ 7 ತಲೆ. ಗುರು ಮತ್ತೊಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಓಕೆ. ಹಲೋ ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಂಗಳೂರು ಅಮೃತಹಳ್ಳಿ. ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ನಿಮ್ಮ ಪ್ರಶ್ನೆ ಏನು ಸರ್? ಮೇಡಮ್, ನಿಮ್ಮ ಪ್ರಶ್ನೆ ಯಾವುದ್ರ ಬಗ್ಗೆ ಕೇಳಬೇಕಿತ್ತು? ಹೆಂಗೆ ನಮ್ಮ ಭವಿಷ್ಯ ಹೆಂಗೆ ಇದೆ ಅಂತ ತಿಳ್ಕೊಂಬರ್ತೀನಿ ಮೇಡಮ್. ಓಕೆ, ಗುರು ಮಾತಾ ಇದ್ದಾರೆ, ಮಾತಾಡಿ. ಓಕೆ ಮೇಡಮ್. ನಮಸ್ಕಾರ. ನಮಸ್ಕಾರ ಹೇಳಿ. ಗುರುಜಿ, ಹೇಳಿ. ಅದೇ ನಾವು ಕುಂಭರಾಶಿ ಬಗ್ಗೆ ಹೆಂಗೆ ಇದೆ ತಿಳ್ಕೊಂಬರ್ತಾಯಿತ್ತು ಮೇಡಮ್. ಅರ್ಥ ಆಗಲಿಲ್ಲಮ್ಮ. ನೀವು ಕ್ಲಿಯರಾಗಿ ಹೇಳಿ, ಏನು ಕೇಳ್ತಾ ಇದ್ದೀರಾ ಅಂತ. ನಿಧಾನಕ್ಕೆ ಕ್ಲಿಯರಾಗಿ ಹೇಳಿ. ನಮ್ಮ ರಾಶಿ ಬಗ್ಗೆ, ಕುಂಭರಾಶಿ ಬಗ್ಗೆ ಹೆಂಗೆ ಇದೆ ಸ್ವಲ್ಪ ತಿಳ್ಕೊಂಬರ್ತಾಯಿತ್ತು. ಕುಂಭರಾಶಿ ಬಗ್ಗೆ ನೀವು ತಿಳ್ಕೋಬೇಕು. ನಿಮಗೆ ಧನಿಷ್ಠ ನಕ್ಷತ್ರನಾ? ಭವಿಷ್ಯ ಏನು ಅಂತ. ಧನಿಷ್ಠ ನಕ್ಷತ್ರನಾ? ನಮ್ದು ನಕ್ಷತ್ರವಾಗ 1982 ಶನಿವಾರ ಹುಟ್ಟಿದ್ರು. ಓಕೆ. ಯಾವ ನಕ್ಷತ್ರ ಅಂತ ಏನು ತಿಳೋದೇ ಬಂದಿಲ್ಲ. ನಿಮಗೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ಖಂಡಿತ ಇವಾಗ ಸ್ವಲ್ಪ ಕಠಿಣವಾಗಿದ್ದಂಥ ಟೈಮೇನೆ. ಹಾಗಾಗಿ ಕಠಿಣವಾಗಿದ್ರೂ ಸಹ ಗುರು ಅನುಗ್ರಹ ಆಶೀರ್ವಾದ ಇದೆ. ನೀವು ಮಾಡಬೇಕಾಗಿರೋ ಅಂಥದ್ದು ಮನೆ ದೇವ್ರನ್ನ ಪ್ರೀತಿ ಮಾಡಬೇಕು. ಮನೆ ದೇವ್ರನ್ನ ಪ್ರೀತಿ ಅಂದ್ರೇನು? ಪೂಜೆ ಮಾಡಬೇಕು. ಪ್ರೀತಿಯಿಂದ ಭಗವಂತನ ಬರಮಾಡಿಸ್ಕೊಳ್ಳೋ ಅಂಥದ್ದು. ಅದಕ್ಕೋಸ್ಕರನೇ ಮನೆ ದೇವ್ರನ್ನ, ಕುಲದೇವ್ರನ್ನ ಪೂಜೆ ಮಾಡಿ ಅವಾಗವಾಗಲೇ ಕುಲದೇವ್ರಿಗೆ ಹೋಗ್ಬಿಟ್ಟು ಬನ್ನಿ. ಅದೇ ರೀತಿ ನಿಮ್ಗಿರೋ ಅಂಥ ರಾಶಿ ನಕ್ಷತ್ರದಲ್ಲಿ ಆದರೆ ನಿಮ್ಮ ಹತ್ರ ಯಾವಾಗಲೂ ಹಣ ಇರುತ್ತೆ. ಎಷ್ಟೇ ಕಷ್ಟ ಬಂದ್ರೂ ನಿಮ್ಮ ಹತ್ರ ಸ್ವಲ್ಪನಾದರೂ ಹಣ ಇಟ್ಕೊಂಡೇ ಇರ್ತೀರ. ಕಾರಣಕ್ಕೆ ತೊಂದರೆ ಇರೋದಿಲ್ಲ ನಿಮಗೆ. ಕಾರಣ ಏನು ಅಂತ ಅಂದರೆ ಆ ರಾಶಿಲಿರೋ ಅಂಥವ್ರು ಖಂಡಿತವಾಗ್ಲೂ, ಯಾಕೆ ಅಂತ ಅಂದರೆ ಕುಂಭ ರಾಶಿ ಅಂದರೆ, ಕುಂಭ ಅಂತ ಅಂದರೆ ಕಳಸ ಅಂತ ಅರ್ಥ. ಆಯ್ತಾ? ಆ ಕಳಸ ಅನ್ನೋಂಥದ್ದು ಇವಾಗ ನೀವು ಸಪೋಸ್ ಹೋದ್ರೇನೂ ಸರಿ, ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿಗೆ ಹೋಗೋಂಥ ಸಮಯದಲ್ಲಿ ಕಳಶ ಇದರಲ್ಲಿ ದೇವಸ್ಥಾನದಲ್ಲಿ ನೋಡಿದ್ರೆ ಅಗಸ್ತ್ಯ ಮಾಮುನಿಯವರದು ಒಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಅಲ್ಲೋಗಿ ಸಹ ಪ್ರಾರ್ಥನೆ ಮಾಡ್ಕೊಬಂದ್ರೂ ಸಕ್ಸಸ್ ಆಗುತ್ತೆ. ಯಾಕೆ ಅಂತ ಅಂದರೆ ಕುಂಭ ಅಂತ ಅಂದ್ರೇ ಕಳಸ. ಕಳಸಕ್ಕೆ ಯಾವುದೋ ಒಂದು ತೊಂದರೆನೂ ಇರೋದಿಲ್ಲ. ಆಯ್ತಾ? ಹಣ ಯಾವಾಗಲೂ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನು ನೀವು ಸ್ವಲ್ಪ ಉಳಿಸ್ಕೊಳ್ಳೋದು ದಾರಿ ನೋಡಬೇಕು. ಸ್ವಲ್ಪ ಧಾರಾಳವಾಗಿ ಎಲ್ಲನೂ ಖರ್ಚು ಮಾಡಿಬಿಡ್ತೀರಾ, ಆ ರೀತಿ ಮಾಡಿಬಿಡ್ಬೇಡಿ. ಅದೇ ರೀತಿ ಯಾರನ್ನೂ ನಂಬಿ ಬೇಗ ಹಣನೂ ಕೊಡಬೇಡಿ, ಹಣನೂ ತಗೊಂಡ್ಲೂಬೇಡಿ. ಆತ ಕುಂಭರಾಶಿಯ ಇರೋಂಥವ್ರು ಯಾವಾಗಲೂ ಆದಷ್ಟು ಬೇಗ ಹಣ ಯಾರಿಗೂ ಕೊಟ್ಬಿಡ್ಬಾರ್ದು. ಬರೋ ಅಂಥದ್ದನ್ನು ಮಾತ್ರ ನೀವು ನೋಡ್ಬೇಕಷ್ಟೇ. ಕಷ್ಟಕ್ಕೂ ಕೊಡಿ, ವಿದ್ಯೆಗೆ ಕೊಡಿ. ಇವಾಗ ಓದ್ತಾ ಇದ್ದೀನಿ, ನನಗೆ ಏನು ನನ್ನ ಹತ್ರ ಓದೋ ಅಂಥದ್ದಕ್ಕೆ ಏನೂ ನನಗಿಲ್ಲ ಹಣ ಅಂತ ಅಂದರೆ ಅದಕ್ಕೆ ನೀವು ದಾನ ಮಾಡಿ, ತೊಂದರೆ ಇಲ್ಲ. ಆದರೆ ಒಂದು ಕಷ್ಟ ಅಂತ ಬರೋರಿಗೆ ದಾನ ಮಾಡಿ, ಮದುವೆ ಅಂತ ಬರೋರಿಗೆ ಸ್ವಲ್ಪ ದಾನ ಮಾಡಿ. ಆದರೆ ಸುಮ್ಮನೆ ವೇಸ್ಟಾಗಿ ಖರ್ಚು ಮಾಡಬೇಡಿ, ಕೊಡಬೇಡಿ. ಮನೇಲಿ ಯಾವಾಗಲೂ ಜಗಳ ಬರೋದ್ರಿಂದ ಆ ಕಳಸದಲ್ಲಿ ಇರೋದು ಖಾಲಿ ಆಗಬೇಕಲ್ಲ, ಅದರಿಂದನೇ ಮನಸ್ತಾಪ ಬರುತ್ತೆ. ಮನೆ ದೇವ್ರನ್ನ ತುಂಬ ಪೂಜೆ ಮಾಡಿ. ಅದೇ ರೀತಿ ನೀವು ಹೋಗೋ ಅಂಥ ದೇವರು ಅದೇ ಶಿವನ ಆಗಿರಬೇಕು ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿನೂ ಆಗಿರಬೇಕು. ಈ 2 ದೇವರನ್ನು ನೀವು ತುಂಬಾ ಪೂಜೆ ಮಾಡಬೇಕು. ಅವಾಗಲೇ ಹೋಗ್ತಾ ಇರಿ, ಖಂಡಿತ ಒಳ್ಳೆಯದಾಗುತ್ತೆ. ಕುಂಭರಾಶಿಯವ್ರಿಗೆ ಯಾವತ್ತೂ ಸರಿ ಆ ಕಳಸ ಖಾಲಿ ಆಗಲ್ಲ. ಕಳಸದಲ್ಲಿ ಇರೋ ಅಂಥ ಯಾವಾಗಲೂ ಶ್ರೇಷ್ಠತೆ, ಅದೃಷ್ಟ ಇದ್ದೇ ಇರುತ್ತೆ. ಆಯ್ತಾ? ಅಕ್ಷಯ ಪಾತ್ರೆ ಥರ ಕುಂಭ ಕಳಸ. ಹಾಗಾಗಿ ಕುಂಭನ ರಾಶಿಗೆ ತುಂಬ ವಿಶೇಷತೆನೇ ಇದೆ. ಆಯ್ತಾ? ಅಗಸ್ತ್ಯರ ಆಶೀರ್ವಾದನೂ ಸಹ ಇದೆ ಕುಂಭರಾಶಿಗೆ. ಅದಕ್ಕೋಸ್ಕರ ನೀವು ಅದನ್ನು ಚಿಂತೆ ಮಾಡಬೇಡಿ, ಖಂಡಿತ ಒಳ್ಳೆಯದಾಗುತ್ತೆ ಎಲ್ಲನೂ. ಆದರೆ ಯೋಚನೆ ಮಾಡಿ ಒಂದೊಂದು ನೀವು ಕಾಲಿಡಬೇಕು. ಒಳ್ಳೆ ರಾಶಿಲಿ ಇದ್ದೀರಾ, ಚಿಂತೆ ಮಾಡಬೇಡಿ. ಧನಿಷ್ಠ ನಕ್ಷತ್ರ ನಿಮಗೆ ಹಣ ನಿಮ್ಮನ್ನು ಹುಡ್ಕೊಂಡು ಬಂದು ಕೊಡುತ್ತೆ. ಆ ಥರ ಆದರೆ ಶ್ರಮನೂ ಪಡಬೇಕು. ನೀವು ಯಾವ ಕಾರಣಕ್ಕೂ ಹಣನ ವೇಸ್ಟ್ ಮಾಡ್ಕೊಳ್ಳೋ ರೀತಿನ ಹುಡುಕ್ಬೇಡಿ. ಆಯ್ತಾ? ಚೆನ್ನಾಗಿರಿ. ಜಮೀನ್
ಹಾಂ ಜಮೀನು ಆಗಬೇಕಾಗಿತ್ತು, ಆಗ್ತಾ ಇಲ್ಲ. ಸರಿಯಾಗ್ಬಿಟ್ಟಿದೆ. ನಿಮಗೆ ಭೂಮಿ ಋಣ ಇನ್ನೂ ಬಂದಿಲ್ಲ. ಭೂಮಿ ಋಣಕ್ಕೋಸ್ಕರ ಬನ್ನಿ, ಪೂಜೆ ಮಾಡಿಕೊಡ್ತೀನಿ. ನನ್ನ ನಂಬರ್ ತೊಗೊಳ್ಳಿ, ವಾಟ್ಸಪ್ ಮಾಡಿ, ನಾನು ಲೊಕೇಶನ್ ಶೇರ್ ಮಾಡ್ತೀನಿ ನಿಮಗೆ. ಬನ್ನಿ, ಆ ಭೂಮಾದೇವಿ ತಗೊಳ್ಳೋದಕ್ಕೆ ಏನು ಪೂಜೆ ಮಾಡಬೇಕೋ ಮಾಡಿಕೊಡ್ತೀನಿ, ನಿಮ್ಗೆ ಒಳ್ಳೇದಾಗುತ್ತೆ. ಇಲ್ಲ ಸರ್, ನಿಮ್ಮ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಕಾಣಿಸ್ತಾ ಇದೆಯಾ? ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಗುರುಮಾತಾ ಅವ್ರ ಹತ್ರ ನೇರವಾಗಿ ಮಾತಾಡ್ಬೋದು. ಒಂದು 11:30 12 ಗಂಟೆಗೆ ನೀವು ಕಾಲ್ ಮಾಡಿ. ಕಾಲ್ ಮಾಡಿದ್ರೆ ಅಂದರೆ ವಾಟ್ಸಪ್ಪಲ್ಲಿ ನಾನು ರಾಯರ್ನ ಫೋಟೋ ಕಳಿಸ್ತೀನಿ. ಆಮೇಲೆ ನೀವು ನಿಮ್ಮ ಡೀಟೇಲ್ಸ್ ಎಲ್ಲ, ನಿಮ್ಮ ಫೋಟೋ ಫಸ್ಟ್ ಕಳಿಸ್ಕೊಡಿ ನನಗೆ. ನಿಮ್ಮ ಫೋಟೋ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಭೂಮಿ ಋಣ ಬಂದಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅದರಲ್ಲೇ ನಾನು ನಿಮಗೆ ಹೇಳ್ತೀನಿ. ಸಪೋಸ್ ನಿಮಗೆ ಪೂಜೆ ಬೇಕಾಗಿದೆ, ಖಂಡಿತವಾಗ್ಲೂ ಪೂಜೆ ಇದ್ರೇನೆ ಆ ಭೂಮಿ ನಮಗೆ ಸಿಗೋ ಅಂಥದ್ದು ಅಂತ ಇತ್ತು ಅಂತ ಅಂದ್ರೇನು ಸಹ ನೀವು ಬಂದು ಹೋದ್ರೆ ನಾನೆಲ್ಲನೂ ಮಾಡಿಕೊಡ್ತೀನಿ. ಓಕೆ, ನಮಸ್ತೆ. ನಮಸ್ತೆ. ಕರೆ ಮಾಡೋದಕ್ಕಾಗಿ ಧನ್ಯವಾದ ಸರ್. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮ್ಮೆಲ್ಲ ಕಷ್ಟ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ 9743554266 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರುಮಾತಾ ಹತ್ರ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿಯಾಗಿ ಇಲ್ಲಿ ಲೈನ್ ಸಿಗ್ತಾ ಇಲ್ಲ, ಲೈನ್ ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂಥವ್ರು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ 9626278822. ಈ ಸಂಖ್ಯೆಗೂ ಸಹ ನೀವು ಕರೆ ಮಾಡ್ಬೋದು. ಗುರುಮಾತಾ ನಿಮ್ಮ ಹತ್ರ ನೇರವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಸಹ ಸಾಕಷ್ಟು ಪರಿಹಾರವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ನಿಮ್ಮ ಧ್ವನಿ ಮುಖಾಂತರ ನಿಮಗಿರುವಂತಹ ಸಮಸ್ಯೆಯನ್ನು ಗುರುತಿಸಿ ನೀವು ಯಾವೆಲ್ಲ ರೀತಿಯಲ್ಲಿ ಸಮಸ್ಯೆಯಲ್ಲಿ ಇದ್ದೀರಾ ಅಂತ ತಿಳ್ಕೊಂಡು ನಿಮಗೆ ಎಲ್ಲ ರೀತಿಯಲ್ಲೂ ಸಹ ಪರಿಹಾರ ಪಡ್ಕೊಳ್ತಾರೆ. ದಯವಿಟ್ಟು ಕರೆ ಮಾಡಿ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ